ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಟೇಸ್ಟಿಯಾದ ಮಸಾಲೆ ದೋಸೆ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಭಾಳ ಟೇಸ್ಟಾಗಿರ್ತಾವೆ. ಇವೆಲ್ಲ ಐಟಮ್ಸ್ ಹಾಕ್ರಿ: ಅಕ್ಕಿ, ಅವಲಕ್ಕಿ, ಕಡಲೆಬೇಳೆ, ಅದಕ್ಕೆ ಉದ್ದಿನಬೇಳೆ ಮತ್ತು ಚುರ್ಮರಿ ತೊಗೊಂಡೈತಿ, ಅವಲಕ್ಕಿ, ತೊಗರಿಬೇಳೆ ಇವೆಲ್ಲ ಹಾಕಿ ಮಾಡೋದ್ರಿಂತ ಭಾಳ ಟೇಸ್ಟಿಯಾಗಿ ಮಸಾಲೆ ದೋಸೆ ಬರ್ತಾವೆ. ಅದಕ್ಕೆ ನಾ ಇವತ್ತು ಹೆಂಗೆ ಮಾಡೋದು ಮಾಡಿ ತೋರ್ಸಾಕ್ತೀನಿ. ಇದರಲ್ಲಿ 2 ಗ್ಲಾಸ್ ನಾ ಅಕ್ಕಿ ಹಾಕ್ಕೊಳಕ್ತಾನೆ ರೀ. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 4 ಜನ ಬೇಕಾದಂಗೆ ತಿನ್ಬೋದು. ಅಷ್ಟು ನಾ ಈಗ 2 ಗ್ಲಾಸ್ ಇದಕ್ಕೆ ಅಕ್ಕಿ ಹಾಕ್ಕೊಳಕ್ತಾನೆ ನೋಡ್ರಿ. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿಂದ ಅದಕ್ಕೆ ನಾನು ಉದ್ದಿನ ಬೇಳೆನೂ ಹಾಕ್ಕೋಬೇಕಾಗ್ತತಿ. ಸ್ವಲ್ಪ ಒಂದು 1/4 ತಾರಲ್ರಿ, 1/4 ಹಂಗೆ ಉದ್ದಿನ ಬೇಳೆ. ಈಗ ನಾನು ಅರ್ಧ ಗ್ಲಾಸ್ ಅಕ್ಕಿಂತ ಕಡಿಮೆನ ಹಾಕ್ಕೊಂಡಾನ ಇಲ್ಲಿ. ಅಷ್ಟು 1/4 ಗ್ಲಾಸ. ಆಮೇಲೆ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ರಿ. ಆಮೇಲೆ ಹೆಸರು ಬೇಳೆ ಹಾಕಬೇಕು 2 ಟೇಬಲ್ ಸ್ಪೂನ. ಆಮೇಲೆ ಮೆಂತೆ ಹಾಕ್ಬೇಕು ರೀ. ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ತೊಗರಿಬೇಳೆ ಇವೆಲ್ಲ ಬೇಳೆಗಳನ್ನು ಹಾಕಿ ಚಂದಂಗೆ ದೋಸೆ ಮಾಡೋದ್ರಿಂತ ಅವು ಟೇಸ್ಟಿಯಾಗಿ ಬರ್ತಾವ್ರಿ. ಅದು ಮೇನ್ ಐತಿ. ಮಸಾಲೆ ದೋಸೆ ಅಂದರೆ ಟೇಸ್ಟ್ ಆಗಿರೋದು ಅದು ಬೇರೆ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಇವೆಲ್ಲ ಬೇಳೆಗಳನ್ನೆಲ್ಲ ಹಾಕೋದ್ರಿಂತ ಭಾಳ ಕ್ರಿಸ್ಪಿಯಾಗಿನೂ ಬರ್ತಾವೆ, ಟೇಸ್ಟಿಯಾಗಿ ಬರ್ತಾವೆ. ಅಷ್ಟು ಟೇಸ್ಟ್ ಆಗಿರುವಂಥ ಮಸಾಲೆ ದೋಸೆ ಇರ್ತಾವೆ. ನೀವು ಅದಕ್ಕೆ ಇವನ್ನೆಲ್ಲ ಹಾಕಿ ಮಾಡಿ ನೋಡಿರಿ, ಬೆಸ್ಟ್ ಆಗಿರ್ತಾವೆ. ಅದಕ್ಕೆ ನಾ ಈಗ ಮಾಡಿ ತೋರ್ಸಾಕ್ತಾನೆ ನೋಡಿರಿ. ಈಗ ಎಲ್ಲ ಕಾಳುಗಳನ್ನು ಇದು ಅಕ್ಕಿ ಬೇಳೆಗಳನ್ನೆಲ್ಲ ತೊಳ್ಕೊಂಡೆ ನಾನು. ತೊಳೆದು ಈಗೆಲ್ಲ ಚೆಂದಾಗಿ ಮಾಡಿ ಈಗ ನೈಟೆಲ್ಲ ಇದು ಬೆಳಿಗ್ಗೆ ತೊಳೆದಿಡ್ಬೇಕ್ರಿ, ನೈಟ್ ರುಬ್ಬಿಡ್ಬೇಕನ್ನು. ಈಗ ನೋಡಿರಿ, ಬೆಳಿಗ್ಗೆ 9 ಗಂಟೆಗದು ನಾನು ಇವನ್ನೆಲ್ಲ ನೆನೆಸಿ ತೊಳೆದು ಇಟ್ಕೊಳಕ್ತಾನೆ. 4 ತಾಸು ನೆನೆದ್ರೂ ಆಯಿತು. ಆದ್ರೆ ಜಾಸ್ತಿ ನೆನೆದ್ರೂ ಚಲೋನ. ಅದಕ್ಕೆ ನಾನು ಈಗ ಮಾಡಾಕ್ತೀನಿ. ಸಾಯಂಕಾಲ ನಾನು 6 ಗಂಟೆ ಸುಮಾರು ಇದನ್ನು ರುಬ್ಬಿಟ್ಕೋಬೇಕಾಗ್ತತಿ. ಈಗ ನೋಡಿರಿ, ಅಂದರೆ ಬೆಳಿಗ್ಗೆ ದೋಸೆ ಮಾಡೋಕೆ ಬರ್ತತಿ. ಈಗ ಇವಕ್ಕೆಲ್ಲ ಚುರ್ಮರಿ ಹಾಕಿಟ್ಕೊಳಕ್ತಾನೆ ಮತ್ತು ಅವಲಕ್ಕಿ ತೊಯ್ಸಿಟ್ಕೊಳಕ್ತಾನೆ. ಇವೆಲ್ಲ ಅವಲಕ್ಕಿ ಚುರ್ಮರಿ ಹಾಕೋದ್ರಿಂತ ರೀ ಅವು ದೋಸೆ ಭಾಳ ಕ್ರಿಸ್ಪಿ ಬರ್ತಾವೆ ನೋಡಿ. ಇವೆರಡನ್ನೂ ನಾನು ಏನು ಮಾಡಿದ್ನಿ, ಅವಲಕ್ಕಿ ಮತ್ತು ಒಂದು ಅರ್ಧ ಬಟ್ಲು ಒಂದಷ್ಟು ಚುರ್ಮರಿ ಅಷ್ಟು ತೊಗೊಂಡು ಎರಡನ್ನೂ ತೊಳೆದು ಹಾಕಿ ನೀರು ಹಾಕಿ ಇಟ್ಕೊಳಕ್ತಾನೆ ನೋಡಿರಿ. ಇದಕ್ಕೂ ನೀರು ಹಾಕಬೇಕು, ಇದಕ್ಕೂ ನೀರು ಹಾಕಬೇಕು. ಎರಡನ್ನೂ ತೊಳೆದು ಒಂದು ಕಡೆ ಇಟ್ಕೋಬೇಕು ಅವನ್ನ. ಯಾಕಂದ್ರೆ ಅಕ್ಕಿ ನೆನೆದಿಂದ ಅದರೊಳಗೆ ಹಾಕಿರ್ಬೇಕ. ಈಗ ನೋಡಿರಿ, 5-6 ತಾಸು ಅಕ್ಕಿ ನೆನೆದಾವೆ ಇವು. ಅವನ್ನ ನಾನು ರುಬ್ಬೋದು ನಿಮಗೆ ಹೇಳ್ಕೊಡ್ತೀನಿ. ಇವೆಲ್ಲ ತೊಳೆದು ಮುಚ್ಚಿಟ್ಟು ಬಿಡ್ಬೇಕ್ರಿ ಅಕ್ಕಿ. ಇವನ್ನೆಲ್ಲನೂ ಮುಚ್ಚಿಟ್ಟು ಅದನ್ನ ಈಗ ನೋಡಿರಿ, ಅಕ್ಕಿ ನೆನೆದಾವ 5-6 ತಾಸು ನೆನೆದವ್ರಿ. ಅವನ್ನ ಏನು ಮಾಡಾಕ್ತಾನೆ, ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಅಕ್ಕಿಯನ್ನು ರುಬ್ಕೊಳಾಕ್ತಾನೆ. ಈಗ ನೋಡಿರಿ, ಎಷ್ಟು ಅವಕ್ಕೆಲ್ಲ ಬೇಳೆಗಳು ಎಲ್ಲ ಹಾಕಿದ್ದು ಎಲ್ಲವೂ ನೆನೆದಾವು. ಮೆಂತೆ ನೆನೆದೈತಿ. ಇವನ್ನ ಹಾಕ್ಕೊಂಡು ಏನು ಮಾಡಾಕ್ತಾನೆ ನಾನು, ಅದಕ್ಕೆ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತಾನೆ. ಮಿಕ್ಸಿ ಜಾರಿಗೆ ಹಾಕೊಳ್ಳೋ ಮುಂದೆನೇ ಅದೇನು ಅವಲಕ್ಕಿ ಚುನ್ಮರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಅವಲಕ್ಕಿ ಚುನ್ಮರಿ ಮಾಡಿ ಇಟ್ಕೊಂಡಿದ್ದನ್ನು ಒಂಚೂರು ಇದಕ್ಕೆ ಹಾಕೋಬೇಕಾಗ್ತೈತಿ. ಪ್ರತಿ ಸಲಕ್ಕೂ ನೀವು ಹಾಕೋತ ಹೋಗ್ರಿ, ಎಷ್ಟಕ್ಕೆ ಬರ್ತೈತಿ ಅದು ಆಗಿರ್ತೈತಿ. ಈಗ ನೋಡಿರಿ, ಇಷ್ಟು ನಾನು ಹಾಕ್ಕೊಂಡಿಲ್ಲ. ಇದಕ್ಕೆ ಅದು ತೊಯ್ಸಿಟ್ಕೊಂಡಂಥ ಚುನ್ಮರಿ ಮತ್ತು ಅವಲಕ್ಕಿ ಇರ್ತೈತಿ ಅಲ್ರಿ, ಅದನ್ನು ಹಾಕ್ಕೊಳಕ್ತೆ. ಅದನ್ನು ಹಾಕ್ಕೊಂಡು ಇದು ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನ ರುಬ್ಬೇಕಾಗ್ತೈತಿ, ಮಿಕ್ಸಿ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯಕತ್ತೆ ಅಷ್ಟು ಸಣ್ಣ ಮಾಡ್ಕೊರಿ, ಟೇಸ್ಟ್ ಬರ್ತಾವೆ ಎಲ್ಲ ದೋಸೆ. ಈಗ ನೋಡಿರಿ, ರುಬ್ಬಿದ ಹಿಟ್ಟನ್ನು ಹಿಂಗೆ ಹಾಕ್ಕೊಳಕ್ತಾನೆ ನಾನು. ಇದಕ್ಕೆ ಮತ್ತು ನಾನು ಬೇಳೆ ಹಾಕೋತ್ನೋ, ಇದು ಅಕ್ಕಿ ಬೇಳೆ ಕುಡಿಸಿದ್ದನ್ನು ಹಾಕೋತ್ನೋ, ಮತ್ತು ನಾನು ಅವಲಕ್ಕಿ ಮಿಕ್ಸ್ ಇರ್ತೈತಲ್ಲ ಚುನ್ಮರಿ ಅವಲಕ್ಕಿ, ಅದನ್ನೂ ಹಾಕೋತೀನಿ ಇದ್ರ ಜೊತೆ. ಅದನ್ನೂ ಮಿಕ್ಸ್ ಆಗ್ತೈತಿ. ಹಿಂಗೆ ಮಾಡ್ಕೋತ ಎಲ್ಲನೂ ರುಬ್ಬಿಟ್ಕೊಂಡ್ಬಿಡ್ರಿ. ಇದಕ್ಕೆ ಒಂದು ಸ್ವಲ್ಪ ಹಾಕೋತ ಹೋಗ್ರಿ ಪ್ರತಿ ಸಲಕ್ಕೂ. ಇದ್ರ ಜೊತೆನೇ ಇದನ್ನು ಹಾಕ್ಕೊಂಡು ಅದನ್ನೆಲ್ಲ ಖಾಲಿ ಮಾಡಿಬಿಡ್ರಿ. ಆಮೇಲೆ ಏನೈತಿ, ಅದನ್ನು ರುಬ್ಬಿ ಬಿಡೋದು. ಈಗ ಇದೇ ಥರ ನಾನು ಎಲ್ಲ ಹಿಟ್ಟನ್ನು ರುಬ್ಕೊಳಾಕ್ತಾನೆ ನೋಡಿರಿ. ಈಗ ನೀರು ಹಾಕಿದ್ನಿ, ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋರಿ. ಆಮೇಲೆ ಅದನ್ನು ಸಣ್ಣಗೆ ಮಿಕ್ಸಿ ಮಾಡಿಬಿಡ್ರಿ. ಈಗ ನೋಡಿರಿ, ಸಣ್ಣಗೆ ಮಿಕ್ಸಿ ಮಾಡೈತೆ ಅದನ್ನ. ಯಾಕಂದ್ರೆ ಮಸಾಲೆ ದೋಸೆಗೆ ಬೇಕಲ್ರಿ. ಈಗ ಈ ಥರ ಎಲ್ಲ ಮಿಕ್ಸಿ ಮಾಡೈತೆ. ಈಗ ಎಲ್ಲನೂ ಪ್ರತಿ ಸಲಕ್ಕೂ ಎಲ್ಲ ಅವಲಕ್ಕಿ ಖಾಲಿ ಮಾಡ್ಕೊಂಡು, ಅವಲಕ್ಕಿ ಚುರ್ಮರಿ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಖಾಲಿ ಮಾಡಿ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ಈ ಹಿಟ್ಟನ್ನು ನೋಡಿರಿ, ಈಗ ಇದು ಹಿಟ್ಟು ಎಲ್ಲನೂ ಹಾಕಿದ್ದು ರೆಡಿ ಆಗೈತಿ. ಇದನ್ನ ನಾನು ಮುಚ್ಚಿಟ್ಬಿಡ್ತೀನೋ. ಇದು ಬೆಳಿಗ್ಗೆ ದೋಸೆ ಮಾಡೋಕೆ ಬರ್ತೈತಿ. ಇದು
ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕಿ ಇದೊಂದಿಷ್ಟು ಐತಿ ಖಾಲಿ ಮಾಡಿಬಿಡೋಣ. ಅದನ್ನಷ್ಟು ಹಾಕ್ಕೊಂಡು ಮಿಕ್ಸಿ ಜಾರಿನಂದು ನೋಡಿರಿ ಇದಷ್ಟು ಹಾಕ್ಕೊಂಡು ನಾನು ರುಬ್ಬಿ ಬಿಡಾಕ್ತಾನೆ. ಎಲ್ಲವನ್ನು ಹಾಕ್ಕೊಂಡು ನಾವು ಏನು ಮಾಡಬೇಕು, ಅವಲಕ್ಕಿ ಇದಕ್ಕೆ ಎಲ್ಲನೂ ಖಾಲಿ ಮಾಡಿ ಅಷ್ಟೂ ಹಾಕ್ಕೊಂಡು ಒಂದು ಸಲ ರುಬ್ಬಿ ಬಿಡೋದು. ರುಬ್ಬಿ ಇಟ್ಕೊಳಕ್ಕೆ ಬರ್ತೈತೆ ರೀ. ಈಗ ನೋಡಿರಿ ಇದನ್ನು ಹಾಕ್ಕೊಂಡು ತೋರಿಸಿದ್ದನ್ನು ಪೂರ್ತಿಯಾಗಿ ಖಾಲಿ ಆಗ್ತದೆ. ಇದನ್ನಷ್ಟು ಹಾಕ್ಕೊಂಡು ಒಂದು ಸಲ ರುಬ್ಬಿಡ್ರಿ. ರುಬ್ಬಿ ಅದನ್ನ ಮುಚ್ಚಿಟ್ಟು ಬಿಡ್ಬೇಕ್ರಿ. ಈಗ ನೋಡಿರಿ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕೋರಿ. ಹಾಕ್ಕೊಂಡು ಅದನ್ನ ಸಣ್ಣಗೆ ರುಬ್ಬಿ ಬಿಡ್ರಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಪ್ರೋತ್ಸಾಹ ಸಿಗ್ತೈತಿ ನೋಡಿರಿ. ಇದು ನೋಡಿರಿ ಈಗ ಮುಚ್ಚಿಟ್ಟಿದ್ನಿ ನಾನು. ಬೆಳಿಗ್ಗೆ ತೋರ್ಸಾಕ್ತಾನೆ ಇದು ಹಿಟ್ಟು ಎಷ್ಟು ಚಂದ ಆಗೈತೆ ನೋಡ್ರಿ. ಇದು ಬೆಳಿಗ್ಗೆ ತೋರ್ಸಾಕ್ತಾನೆ. ಇದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನು ಮೇನ್ ರೀ. ಇದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು, ಇದು ಸಣ್ಣ ಬೌಲ್ ತೊಗೊಂಡನಲ್ರಿ, ಇದರಲ್ಲಿ 2 ಅಕ್ಕಿ ಹಿಟ್ಟು ಹಾಕೊಳಕ್ತಾನೆ. ಇದು 2 ಕಪ್ನಷ್ಟು ಅಂದ್ರೆ ಅದು ದೋಸೆ ಕ್ರಿಸ್ಪಿ ಬರೋಕೆ ಇವೆಲ್ಲ ಹಾಕೋಬೇಕ್ರಿ. ಇದು ಸೀಕ್ರೆಟ್ ಇದು. ಆಮೇಲೆ ಏನು ಮಾಡ್ಬೇಕಂದ್ರೆ 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡನಿ. ಉಪ್ಪಿಟ್ಟು ರವೆ ಇರ್ತಾವಲ್ರಿ ದಪ್ಪನು, ಅವನ್ನ ತೊಗೋಬೇಕ್ರಿ. ಅವನೊಂದು ಕಪ್ ತೊಗೊಂಡು ಇವೆಲ್ಲನೂ ಹಾಕಿ ಇದೇನು ರುಬ್ಬಿಟ್ಟು ಹಿಟ್ಟಿಗೆ ಬೆಳಗ್ಗೆ ಇವೆಲ್ಲ ಹಾಕಿ ಒಂದು ಹಿಟ್ಟು ಮಸಾಲೆ ದೋಸೆ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಳಕ್ತಾನೆ ರೀ. ನೋಡಿರಿ ಇದಕ್ಕೆಲ್ಲ ಹಾಕ್ಕೊಳಕ್ತಾನೆ. ಇದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ ನಾನು ಟೇಸ್ಟಿಗೆ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಆಮೇಲೆ ನೀರನ್ನು ಸೇರಿಸ್ಕೋಬೇಕಾತಂದ್ರೆ ನೀವು ನೋಡಿ ಸೇರಿಸ್ಕೊರಿ. ನೀವು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ಅದನ್ನ ಸೇರಿಸ್ಕೊರಿ ನೀರನ್ನು. ಈಗ ನೋಡಿರಿ ಹಿಟ್ಟು ಎಷ್ಟು ಮಸ್ತಾಗಿ ಆಗ್ತೈತಿ. ಇದನ್ನೆಲ್ಲ ಗಂಟಾಗ್ಲಾರ್ದಂಗೆ ಚಂದಂಗೆ ನೀರು ಒಂದು ಹದಕ್ಕೆ ಮಸಾಲೆ ದೋಸೆ ಹಿಟ್ಟಿನ ಹದಕ್ಕೆ ಎಲ್ಲವೂ ಬರ್ಬೇಕದು. ಅಷ್ಟು ಹಾಕಿದ್ದೆಲ್ಲ ಹಿಟ್ಟು ಚಂದಂಗೆ ಅದು ಮಿಕ್ಸ್ ಆಗ್ಬೇಕ್ರಿ. ಈಗ ನೋಡಿರಿ ಸ್ವಲ್ಪ ನೀರು ಹಾಕಿ ಇದು ಮೇನ್ ಇರ್ತೈತೆ ರೀ. ಅದು ದೋಸೆ ಒಳಗಂದ್ರೆ ನಿಮ್ಗೆ ಬೇಕಾದಂಗೆ ಬರ್ತಾವೆ ರೀ, ಬೆಸ್ಟ್ ಬರ್ತಾವೆ ದೋಸೆ. ಇದು ಸೀಕ್ರೆಟ್ ಇದು. ಅದನ್ನು ನಾನು ಹೇಳಾಕ್ತಾನೆ ನಿಮಗೆ. ಇವು ಮೂರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋದ್ರಿಂತ ಗಂಟದು ಎಲ್ಲನೂ ಹಿಂಗೆ ಪೂರ್ತಿಯಾಗಿ ಅದನ್ನ ಚಂದಂಗೆ ಒಡೆದು ಗಂಟದು ಎಲ್ಲ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ ಇದೆಲ್ಲನೂ ನಾನು ಚಂದಂಗೆ ಮಿಕ್ಸ್ ಮಾಡ್ಕೊಳಕ್ತಾನೆ. ನಿಮ್ಗೆ ಪೂರ್ತಿಯಾಗಿ ಅದನ್ನು ಏನೂ ಇಲ್ದಂಗೆ ಹಿಂಗೆ ನೋಡಿರಿ ಎಷ್ಟು ಚಂದ ಬರಾಕತ್ತೈತಿದು. ಈ ಥರ ಬಂದ್ರೆ ದೋಸೆ ಚಂದ ಬರ್ತಾವೆ. ಈಗ ನೋಡಿರಿ ಇದನ್ನು ಬೀಟರ್ ತೊಗೊಂಡು ಚಂದಂಗೆ ಇದನ್ನು ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಾಕ್ತಾನೆ. ನೀವು ಹಿಂಗೆ ಮಿಕ್ಸ್ ಮಾಡಿರಿ, ಚಂದಂಗೆ ಮಾಡ್ಕೊರಿ. ದೋಸೆ ಹಿಟ್ಟು ಮಸ್ತ್ ಆತಂದ್ರೆ ನೀವು ಬೇಕಾದಂಗೆ ದೋಸೆ ಆರಾಮಾಗಿ ಬರ್ತಾವೆ. ನೋಡಿರಿ ಎಷ್ಟು ಚಂದ ಇದು ಕರೆಕ್ಟ್ ಬಂದೈತಿದು. ಎಲ್ಲನೂ ಅವು ಯಾವುದೋ ಇದೇ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ ಅದು ಯಾವುದೂ ಇದ್ರೊಳಗೆ ಗಂಟಿಲ್ಲ, ಏನೂ ಇಲ್ಲ, ಮಿಕ್ಸ್ ಆಗೈತೆ ಪೂರ್ತಿಯಾಗಿ ಚಂದಂಗೆ ಮಿಕ್ಸ್ ಆಗೈತಿ ಇದು. ಈಗ ನೋಡಿರಿ ಎಷ್ಟು ಚಂದ ಮಿಕ್ಸ್ ಆಗೈತಿ. ನಾವು ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದು ಹೆಂಗೆ ಮಿಕ್ಸ್ ಆಗೈತತ್ತ ಪೂರ್ತಿಯಾಗಿ. ಈಗ ಏನೂ ಇಲ್ದಂಗೆ ಚಂದಂಗೆ ಮಿಕ್ಸ್ ಆಗೈತೆ ಇದು. ಮಿಕ್ಸ್ ಆದದ್ದನ್ನು ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಟ್ಟಿದ್ದನ್ನು ತೊಗೋಬೇಕು. ನೋಡಿರಿ ಎಷ್ಟು ಚಂದ ಮಿಕ್ಸ್ ಆಗೈತೆ ನೋಡ್ರಿ. ಅದು ಪೂರ ಹಿಂಗೆ ಆಗಬೇಕು ಅದು ಎಲ್ಲ. ಈಗ ಹಿಟ್ಟು ಅದು ಪೂರ್ತಿಯಾಗಿ ರೆಡಿ ಆಯ್ತು. ರೆಡಿ ಆಗಿಂದ ಇದನ್ನು ಏನು ಮಾಡ್ಬೇಕಂದ್ರೆ ನೋಡಿರಿ ಈಗ ತೋರಿಸ್ತೀನಿ ನಾನು ಹೆಂಗಾಗೈತತ್ತ. ಏನೂ ಇದ್ರೊಳಗೆ ಇದು ಇಲ್ಲ. ಈಗ ಆರಾಮಾಗಿ ನಾವು ದೋಸೆ ಮಾಡ್ಕೋದು. ಅದಕ್ಕೆ ನಾನು ಇದು ಕೆಂಪು ಮೆಣಸಿನ್ಕಾಯನ್ನು ರುಬ್ಕೊಂಡಿಟ್ಕೊಂಡೆ ಚಟ್ನಿಗೆ, ಅದಕ್ಕೆ ದೋಸೆಗೆ ಹಚ್ಚಾಕತ್ತೇಳಿ. ಈಗ ನೋಡಿರಿ ನಾನು ಅದಕ್ಕೆ ನೀರು ಹೊಡೆದ ಹಂಚೆಲ್ಲ ಕಾಯ್ದೈತಿ. ನಾನು ಹೆಂಗೆ ಹಾಕೋದನ್ನು ತೋರಿಸ್ತೀನಿ. ಈಗ ಒಂದು ಹಾಕಿ ತೋರಿಸ್ತೀನಿ ನೋಡಿರಿ. ಈಗ ಇದಕ್ಕೆ ಹಂಚಿಗೆ ಎಲ್ಲ ಕಾಯಿಸ್ಕೊಂಡನಿ, ನೀರನ್ನು ಹಾಕ್ಕೊಂಡನಿ. ಈಗ ಒಂದು ಸ್ಪೂನಷ್ಟು ನಾನು ತೊಗೊಂಡು ಇದನ್ನ ದೋಸೆ ಹಾಕಾಕತ್ತಾನೆ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ನೀವು ಚಂದಂಗೆ ಆರಾಮಾಗಿ ಹಾಕಿರಿ, ಎಲ್ಲ ಚಂದ ಬರ್ತೈತಿ. ಇದೆಲ್ಲ ಹಿಟ್ಟು ಮಿಕ್ಸ್ ಚಂದಂಗೆ ಮಾಡ್ಕೋಬೇಕು. ಅದು ಒಂದು ಹದಕ್ಕೆ ಬತ್ತಂದ್ರೆ ಎಲ್ಲ ಚೆನ್ನಾಗೇ ಬರ್ತಾವೆ. ನೋಡಿರಿ ಈಗೆಲ್ಲ ಎಷ್ಟು ಮಸ್ತ್ ಬಂದೈತಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ. ನೋಡಿರಿ ಈಗ ಪೂರ್ತಿಯಾಗಿ ಬೇಯಾಗ್ತೈತೆ ಅದು ಚಂದಂಗೆ. ಒಂದು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿರಿ ಚಂದ ಬರ್ತೈತೆ. ತುಪ್ಪ ಹಾಕಿದ್ರು ತುಪ್ಪನೂ ಹಾಕ್ಬೋದು, ಎಣ್ಣೆ ಹಾಕಿದ್ರೆ ಎಣ್ಣೆನೂ ಹಾಕ್ಬೋದು. ನೋಡಿರಿ ಈಗ ಎಷ್ಟು ಚಂದ ಇದು ಪೂರ್ತಿಯಾಗಿ ತಾನಾಗಲೇ ಎದ್ದು ಬರಾಕತ್ತೈತಲ್ರಿ. ಆವಾಗ ನಾವು ಅದನ್ನ ಇದು ಕೆಂಪು ಪೇಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ ಇರ್ತೈತಲ್ರಿ ಅದನ್ನ ಹಚ್ಕೊಂಡು ಈಗ ನೋಡಿರಿ ಅದಕ್ಕೆ ಒಂದು ಕಲರ್ ಬರಾಕ್ತೈತೆ.
ಮಸಾಲೆ ದೋಸೆ ಅಂದರೆ ಎಲ್ಲ ಕಲರ್ ಬರ್ಬೇಕಲ್ರಿ, ಅದು ನೋಡಿರಿ ಎಷ್ಟು ಚಂದ ಕಲರ್ ಬರಾಕ್ತೈತೆ. ಅದಕ್ಕೆ ಆ ಕಲರ್ ಬಂದು ಆಗಿಂದ ನೋಡಿರಿ ಪೂರ್ತಿಯಾಗಿ ಅದು ಇದೇ ಒಂದು 5 ನಿಮಿಷ ಟೈಮ್ ತೊಗೊತೈತಿ. ಯಾಕಂದ್ರೆ ಅದು ಚೆನ್ನಂಗೆ ಬರ್ಬೇಕಲ್ರಿ. ಅದಕ್ಕೆ ಒಂದು ಸ್ವಲ್ಪ ನೀವು ನಿಧಾನಾಗೆ ಅದನ್ನ ತೆಗಿಬೇಕಾಗ್ತತಿ. ಈಗ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ನಾನು ಖಾರ ಇಟ್ಕೊಂಡಿದ್ನಲ್ರಿ ಇದ್ರ ಮಿಕ್ಸಿ ಜಾರ್ ಒಳಗೆ, ಅದನ್ನು ತೊಗೊಂಡು ಇದಕ್ಕೆ ಹಾಕ್ಕೊಳಕ್ತೇನೆ. ಹೀಗೆಲ್ಲ ಹಚ್ಕೊಂಡು ಸ್ವಲ್ಪ ತುಪ್ಪ ಎಣ್ಣೆ ಏನರ ಇನ್ನೊಂದು ಸ್ವಲ್ಪ ಹಾಕಿ ಅದಕ್ಕೆ ಆಲೂ ಇರ್ತೈತಲ್ರಿ ಅದನ್ನ ಹಾಕ್ಕೋಬೇಕಾಗ್ತದೆ. ನೋಡಿ ಈಗ ಪೂರ್ತಿಯಾಗಿ ಸುಡ್ತಿರ್ತೈತಲ್ರಿ, ಸ್ವಲ್ಪ ಸಾವಕಾಶ ನಿಧಾನಕ್ಕೆ ಹಚ್ಬೇಕದನ್ನ. ಈಗ ಪೂರ್ತಿಯಾಗಿ ಎಲ್ಲಕ್ಕೂ ಹಚ್ಕೊಂಡು ಆದಿಂದ ಅದಕ್ಕೆ ಬಾಜಿ ಹಾಕ್ಬೇಕ್ರಿ. ಆಲೂ ಬಾಜಿ ಹಾಕಾಕತ್ತೇನೆ ನಾನು. ಆಲೂ ಬಾಜಿ ಹಾಕಿ ಅದನ್ನು ನೋಡಿರಿ ಈಗ ಪೂರ್ತಿಯಾಗಿ ಹಿಂಗೆ ಹಾಕಿ ಅದನ್ನ ಚೆಂದಂಗೆ ಮಡ್ಚ್ಕೋಬೇಕ್ರಿ. ಈಗ ಮಸಾಲೆ ದೋಸೆ ರೆಡಿಯಾಗಿ ಬಂದುಬಿಡ್ತೈತಿ. ಈಗ ನೋಡಿರಿ ಸುಡ್ತಿರ್ತೈತೆ ಅದು, ನೋಡಿ ಸ್ವಲ್ಪ ಕೈ ಇದನ್ನು ಮಾಡ್ಕೊಂಡು ಚೆಂದಂಗೆ ಮಾಡ್ಕೋಬೇಕಂದು. ಬಿಸಿ ಬಿಸಿ ಇರ್ತೈತಲ್ರಿ ಹಗುರ ಅದನ್ನ ಸುಟ್ಕೋಬೇಕು. ನೋಡಿರಿ ಈಗ ಎಷ್ಟು ಚಂದ ಬರ್ತಾವೆ ಇದು ಎಲ್ಲ. ಯಾಕಂದ್ರೆ ಈ ಥರ ಹಿಟ್ಟು ಮಾಡ್ಕೊಂಡಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ನೀವು ಎಲ್ಲ ಮಸಾಲೆ ದೋಸೆ ಬೇಕಾತಂದ್ರೆ ಇವೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದೇ ಥರ ಮಾಡಿ ನೋಡ್ರಿ ನಾ ಕ್ರಿಸ್ಪಿಯಾಗಿರೋದನ್ನು ಹೆಂಗೆ ಅನ್ನೋದು ತೋರಿಸ್ನು. ಇಲ್ಲೇ ಎಷ್ಟು ಚಂದ ಬಂದೈತೆ ಅದು. ಈಗ ನೋಡಿರಿ ಮಸಾಲೆ ದೋಸೆ ಐತಲ್ರಿ ಈಗ ಕ್ರಿಸ್ಪಿಯಾಗಿ ಎಷ್ಟು ಚಂದ ಮೃದುವಾಗಿ ಕ್ರಿಸ್ಪಿಯಾಗಿ ಬರ್ತೈತಿ. ಮತ್ತು ಅವೆಲ್ಲ ಕಾಳು ಬೇಳೆಗಳನ್ನು ಹಾಕಿದ್ರಂತ ಅದ್ರದ್ದೊಂದು ಟೇಸ್ಟನ್ನು ಭಾರಿ ಬರ್ತೈತಿ ನೋಡಿರಿ. ಈಗ ಬೆಸ್ಟ್ ಆಗಿರುವಂಥ ಮಸಾಲೆ ದೋಸೆ ನೀವು ಇದೇ ಥರ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಎಷ್ಟು ಮಸ್ತ್ ಬಂದೈತಿ ದೋಸೆ.